ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ಇವತ್ತು ನಾನು ಭಾರತದಲ್ಲಿ LLP ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನೀವು ಒಬ್ಬ ಅಥವಾ ಬಹುಜನರೊಟ್ಟಿಗೆ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ದಿದ್ರೆ ಇದು ನಿಮಗೆ ಸೂಕ್ತವಾದ ಆಯ್ಕೆಯಾಗಿದೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. LLP ಇದನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ನೀವು ಒಬ್ಬ ಅಥವಾ ಬಹು ಜನರೊಟ್ಟಿಗೆ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡುವಾಗ ಇದು ಸಹಾಯಕ ಹಾಗೆ ಬಹಳ ಸರಳವಾಗಿರುತ್ತದೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ LLP ನೀವು ಒಬ್ಬರ ಅಥವಾ ಬಹು ಜನರೊಟ್ಟಿಗೆ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಆದ್ರೆ ಇದು ಸೇಫ್ ಮತ್ತು ಸರಳವಾದ ಆಯ್ಕೆಯಾಗಿದೆ. ಇದರ ಬಗ್ಗೆ ಮತ್ತಷ್ಟು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋವನ್ನ ಕೊನೆ ತನಕ ನೋಡಿ. ನೀವು ಹೊಸದಾಗಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತ ಇದ್ರೆ ನಿಮ್ಮಂತ ಗ್ರಾಹಕರಿಗೆ ನಮ್ಮ ಕಡೆಯಿಂದ ಒಂದು ವಿಶೇಷವಾದ ಫ್ರೀ PDF ಅನ್ನ ಮಾಡಿಕೊಂಡಿದ್ದೇವೆ. ನೀವು ಇದರಲ್ಲಿ ಯಾವ ರೀತಿಯ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಬೇಕು, ಯಾವ ರೀತಿಯ ಪ್ರೊಸೀಜರ್ ಗಳನ್ನ ಮಾಡಬೇಕು, ಹಾಗೆ ಹೆಚ್ಚಿನ ಕರವಾದಂತಹ ವಿವರಗಳನ್ನ ನಾವು ನೀಡಿದ್ದೇವೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಡಿಸ್ಕ್ರಿಪ್ಷನ್ ಗೆ ಹೋಗಿ ಅಲ್ಲಿ ಸಿಕ್ಕಿರುವಂತಹ, ಅಲ್ಲಿ ನೀಡಿರುವಂತಹ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಫ್ರೀ ಆಗಿರುವಂತಹ PDF ನಿಮಗೆ ಬರುತ್ತದೆ. ಇದೀಗ ಮೊದಲು ನೋಡೋಣ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಅಂತ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡುವಾಗ ಒಬ್ಬ ಅಥವಾ ಅವನೊಂದಿಗೆ ಇಬ್ಬರು ಬಹುತೇಕ ಮಂದಿ ಸೇರಿಕೊಂಡು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಇದೇ LLP. ಇನ್ನು ಲಾಭ ಆಗಿರ್ಬೋದು, ನಷ್ಟವಾಗಿರ್ಬೋದು, ಸಮಾನವಾಗಿ ಶೇರ್ ಕೂಡ ಮಾಡ್ಕೊಳ್ತಾರೆ. ಪಾರ್ಟ್ನರ್ಶಿಪ್ ಫರ್ಮ್ ಮತ್ತು LLP ನಡುವೆ ಇರುವಂತಹ ಬಹುದೊಡ್ಡ ವ್ಯತ್ಯಾಸವೇನೆಂದ್ರೆ LLP ತುಂಬಾ ಸೇಫ್ ಮತ್ತು ಸುಲಭಯುಕ್ತ. ಇದೀಗ ನಾರ್ಮಲ್ ಪಾರ್ಟ್ನರ್ಶಿಪ್ ಮತ್ತು LLP ನಡುವಿನ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಾರ್ಮಲ್ ಪಾರ್ಟ್ನರ್ಶಿಪ್ ಅಲ್ಲಿ ನಿಮಗೆ ನಷ್ಟ ಉಂಟಾದ್ರೆ ನಿಮ್ಮ ವೈಯಕ್ತಿಕ ಪ್ರಾಪರ್ಟಿ, ನಿಮ್ಮ ಪರ್ಸನಲ್ ಪ್ರಾಪರ್ಟಿಗೂ ಹಾನಿ ಉಂಟಾಗುತ್ತೆ. ನೀವು ಅದನ್ನ ಕೂಡ ಕಳೆದುಕೊಳ್ಳುವಂತಹ ಸಾಧ್ಯತೆ ತುಂಬಾ ಹೆಚ್ಚಿರುತ್ತದೆ. ಆದ್ರೆ LLP ಯಲ್ಲಿ ನಿಮ್ಮ ಪರ್ಸನಲ್ ಪ್ರಾಪರ್ಟಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ನಿಮ್ಮ ಎಷ್ಟು ಹೂಡಿಕೆ ಇತ್ತು ಈ ಬಿಸ್ನೆಸ್ ಮೇಲೆ, ಅದಕ್ಕೆ ಮಾತ್ರ ಹಾನಿ ಉಂಟಾಗುತ್ತೆ ಹೊರತು ನಿಮ್ಮ ಪರ್ಸನಲ್ ಪ್ರಾಪರ್ಟಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ. ಇದು ಟೋಟಲಿ ಸೇಫ್. LLP ಗೆ ತನ್ನದೇ ಆದ ಲೀಗಲ್ ಐಡೆಂಟಿಟಿ ಇರುತ್ತದೆ. LLP ಯ ಹೆಸರಿನಲ್ಲಿ ನೀವು ಯಾವುದೇ ರೀತಿಯ ಪ್ರಾಪರ್ಟಿಗಳನ್ನ ಹಿಡಿದಿಟ್ಟುಕೊಳ್ಳಬಹುದು, ಸಾಲಗಳನ್ನ ತೆಗೆದುಕೊಳ್ಳಬಹುದು, ನಿಮ್ಮ ಸ್ವಂತ ಹೆಸರಿನಲ್ಲಿ ಅಲ್ಲ. ಮುಂದೆ ಹೋಗೋಣ. LLP ಯ ಪ್ರಯೋಜನಗಳು ಏನೆಲ್ಲ ಅಂತ ನೋಡೋಣ. ಮೊದಲನೆಯದಾಗಿ ಲಿಮಿಟೆಡ್ ಲಯಬಿಲಿಟಿ. ವ್ಯಕ್ತಿಗಳು ವ್ಯವಹಾರವನ್ನ ನಡೆಸ್ತಾ ಇದ್ರೆ ನಷ್ಟ ಉಂಟಾದ್ರೆ ಅವರ ಪರ್ಸನಲ್ ಪ್ರಾಪರ್ಟಿಗೆ ಯಾವುದೇ ರೀತಿಯ ಪ್ರಾಬ್ಲಮ್, ಹಾನಿ ಉಂಟಾಗುವುದಿಲ್ಲ. ಇದು ಇದರ ಮೊದಲನೆಯ ಲಾಭವಾಗಿದೆ. ಎರಡನೆಯ ಪ್ರಯೋಜನವನ್ನ ನೋಡುವುದಾದ್ರೆ ಲೋ ಕಂಪ್ಲೇಂಟ್ಸ್ ಕಾಸ್ಟ್. ಪ್ರೈವೇಟ್ ಲಿಮಿಟೆಡ್ ಮತ್ತು LLP ಗೆ ಕಂಪೇರ್ ಮಾಡಿದ್ರೆ LLP ಗೆ ಕಡಿಮೆ ಕಾನೂನು ಕ್ರಮಗಳು. ಮೊದಲನೆಯದಾಗಿ ಕಡಿಮೆ ಪೇಪರ್ ವರ್ಕ್, ಹಾಗೆ ಲೋ ವಾರ್ಷಿಕ ಫೈಲಿಂಗ್, ಹಾಗೆ ಕಡಿಮೆ ವೆಚ್ಚ. ಮೂರನೆಯ ಪ್ರಯೋಜನವಾಗಿ ಈಸಿ ಟು ಮ್ಯಾನೇಜ್. ಪಾಲುದಾರರು LLP ಯನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಬಹುದಾಗಿದೆ. ಕಡಿಮೆ ಖರ್ಚು ಮತ್ತು ಕಡಿಮೆ ವೆಚ್ಚದಲ್ಲಿ ಇದನ್ನ ನಿರ್ವಹಿಸಬಹುದಾಗಿದೆ. ಹಾಗೆ ಕಡಿಮೆ ಕಾನೂನು ಕ್ರಮಗಳು ಕೂಡ ಇದಕ್ಕೆ ಇರುತ್ತದೆ. ನಾವು ನಮ್ಮ ಗ್ರಾಹಕರಿಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಲಿ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಇದರಲ್ಲಿ ಟ್ರೈನಿಂಗ್ ಸೆಷನ್, ಹಾಗೆ ದಿನನಿತ್ಯದ ಅಪ್ಡೇಟ್ಸ್, ಹಾಗೆ ನಿಮಗೆ ಟ್ರೈನಿಂಗ್ ಸೆಷನ್ ಕೂಡ ಇರುತ್ತದೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಹಾಕಿದ್ದೇವೆ. ಅದಕ್ಕೆ ಹೋಗಿ ಕ್ಲಿಕ್ ಮಾಡಿದ್ರೆ ನಮ್ಮ ಗ್ರೂಪ್ಗೆ ನೀವು ಆಡ್ ಆಗಬಹುದು. ಇನ್ನು LLP ನ ಪ್ರಾರಂಭ ಮಾಡುವುದಕ್ಕೆ ಏನೆಲ್ಲ ಮೂಲಭೂತ ಅವಶ್ಯಕತೆಗಳು ಇದೆ ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ತಿಳಿಸ್ತೇನೆ. ಮೊದಲನೆಯದಾಗಿ ಮಿನಿಮಮ್ 2 ಪಾರ್ಟ್ನರ್ಸ್ ಇರಬೇಕು. ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಲು ಇಬ್ಬರು ಪಾರ್ಟ್ನರ್ಸ್ ಗಳು ಸೇರಿಕೊಂಡು ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು. ಇನ್ನು ಎರಡನೆಯ ಅವಶ್ಯಕತೆ ಏನಪ್ಪಾ ಅಂದ್ರೆ ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್. ನೀವು ಎಲ್ಲಿ ಆಫೀಸ್ ಅನ್ನ ಮಾಡುತ್ತೀರಾ ಅಂತ ಭಾರತದ ಒಳಗೆ ಇರುವಂತಹ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಅನ್ನ ನೀವು ನೀಡಬೇಕಾಗುತ್ತದೆ. ಇನ್ನು ಮೂರನೆಯ ಪ್ರಯೋಜನವಾಗಿ ಅಥೋರೈಸ್ಡ್ ಕ್ಯಾಪಿಟಲ್. ನೀವು LLP ನ ಪ್ರಾರಂಭ ಮಾಡೋದಕ್ಕೆ ನಿಮಗೆ ಇಂತಿಷ್ಟೇ ಕ್ಯಾಪಿಟಲ್ ಅವಶ್ಯಕತೆ ಇರುವುದಿಲ್ಲ. 15,000 ಅಥವಾ 10,000ದಿಂದ ಕೂಡ ನೀವು ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು. ನೀವು LLP ಯಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತಾದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನ
ಫಾಲೋ ಮಾಡ್ಬೇಕಾಗಿರುತ್ತೆ. ಮೊದಲನೆಯ ಸ್ಟೆಪ್ ಏನಪ್ಪಾ ಅಂದ್ರೆ LLP ನೇಮ್ ರಿಸರ್ವೇಶನ್. MCA ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ನಿಮ್ಮ ಕಂಪನಿಯ ಅಥವಾ ನಿಮ್ಮ ಬಿಸ್ನೆಸ್ ಹೆಸರನ್ನ ನಮೂದಿಸಬೇಕಾಗುತ್ತದೆ. ನಂತರ MCA ಅಲ್ಲಿ ಇರುವಂತಹ ಗೈಡೆನ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಹಾಗೆ ಯುನೀಕ್ ಆಗಿರುವಂತಹ ಹೆಸರನ್ನ ನೀವು ಕೊಡಬೇಕಾಗುತ್ತದೆ. ಇನ್ನು ಎರಡನೆಯದಾಗಿ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಎಲ್ಲ ಪಾಲುದಾರರು ಕೂಡ ಈ ಸರ್ಟಿಫಿಕೇಟ್ ಅನ್ನ ಪಡೆಯಬೇಕಾಗಿರುತ್ತದೆ. ಇದು ಕಡ್ಡಾಯವಾಗಿ ಮುಖ್ಯವಾದ ಸ್ಟೆಪ್ ಆಗಿರುತ್ತದೆ. ಇನ್ನು ಮೂರನೆಯದಾಗಿ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಐಡೆಂಟಿಫಿಕೇಶನ್ ನಂಬರ್. ಈ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಪಾಲುದಾರರು ಇರ್ತಾರೆ ಈ ನಂಬರ್ ಅನ್ನ ಪಡೆಯಬೇಕಾಗಿರುತ್ತದೆ. ಇನ್ನು ಮೂರನೆಯದಾಗಿ ಇನ್ಕಾರ್ಪೊರೇಷನ್ ಡಾಕ್ಯುಮೆಂಟ್ಸ್. ಇದರಲ್ಲಿ ಪಾಲುದಾರರ ವಿವರಗಳು, ಇನ್ನು ಬಿಸ್ನೆಸ್ ಎಲ್ಲಿ ನಡೆಸ್ತೀರಾ ಅನ್ನೋ ಅಡ್ರೆಸ್, ಹಾಗೆ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಮುಂತಾದವುಗಳನ್ನ ನೀವು ಮೊದಲನೇದಾಗಿ ತಯಾರಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇನ್ನು ಆರನೆಯದಾಗಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್. ರಿಜಿಸ್ಟರ್ಡ್ ಕಂಪನಿಗಳಿಂದ ನಿಮಗೆ LLP ಸರ್ಟಿಫಿಕೇಟ್ ಸಿಗುತ್ತದೆ. ಇನ್ನು ಏಳನೆಯದಾಗಿ LLP ಅಗ್ರಿಮೆಂಟ್ ಫೈಲ್ ಮಾಡುವುದು. ಪಾಲುದಾರರ ಲಾಭ ಮತ್ತು ನಷ್ಟಗಳ ಹಂಚಿಕೆ, ಹಾಗೆ ಅವರಿಗೆ ರಿಲೇಟೆಡ್ ಆದ ಎಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ROCಗೆ ಫೈಲ್ ಮಾಡಬೇಕು. LLP ಒಂದು ಉತ್ತಮ ಆಯ್ಕೆಯಾಗಿದೆ. ಮೊದಲನೇದಾಗಿ ಇದು ಸಣ್ಣ ಪ್ರಮಾಣದ ವ್ಯವಹಾರ ಮಾಡೋರಿಗೆ ಇದು ತುಂಬಾನೇ ಸಹಾಯವನ್ನ ಉಂಟು ಮಾಡುತ್ತದೆ. ಹಾಗೆ ಪ್ರೊಫೆಷನಲ್ಸ್ ಗಳಿಗೆ, ಸ್ಟಾರ್ಟ್ ಅಪ್ ಕಂಪನಿಗಳಿಗೆ ಇದು ತುಂಬಾ ಸಹಾಯಕವಾಗಿದೆ. ಮೊದಲನೆಯ ಹಂತದಿಂದ ಕೊನೆಯ ಹಂತದವರೆಗೆ ನಿಮಗೆ ಏನೇ ಡೌಟ್ ಗಳಿದ್ದರೂ ನಮ್ಮ ತಂಡ ನಿಮಗೆ ಸಹಾಯ ಮಾಡುತ್ತದೆ. ಇನ್ನು DSC ಇಂದ LLP ಫೈಲಿಂಗ್ ತನಕ ನಮ್ಮ ತಂಡದಿಂದ ನಿಮಗೆ ಏನೆಲ್ಲ ಸಹಾಯ ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಫೈಲಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ನಮ್ಮ ತಂಡದವರೇ ಮಾಡಿಕೊಡ್ತಾರೆ. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು. ಹಾಗೆ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮದಾಗಿಸಬಹುದು. ಕೊನೆಯ ತನಕ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಹೆಚ್ಚಿನ ಮಾಹಿತಿಯುತವಾಗಿರುವಂತಹ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಕೂಡ ಮಾಡಿ ನಮಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.